कर्नाटक गुलबर्गा सिटी पुलिस कमिश्नर शरणप्पा डीएस आईपीएस ने प्रेस कॉन्फ्रेंस करते हुए मीडिया के नुमाइंदों को बताया कि किस तरह से गुलबर्गा सब अर्बन पुलिस स्टेशन के अमले ने 2 चोरों को पकड़ते हुए 14 टू व्हीलर को बरामद किया जो शोलापुर बिदर गुलबर्गा से चोरी की गई थी, जिसकी जुमला मालियात 12,60,000 है, जो अलग अलग कंपनियों के टू व्हीलर्स हैं। इस बात को लेकर गुलबर्गा सिटी पुलिस कमिश्नर शरणप्पा डीएस आईपीएस ने गुलबर्गा सब अर्बन पुलिस एसीपी बसवेश्वर हीरा और उनकी टीम को मुबारकबाद पेश की। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಟ್ಯಾಂಗರ್ದವ್ರು ತೆಗಿಬೇಕಪ್ಪ, ನಮ್ಮಿಬ್ಬರು ಹೆಗಲ ಮೇಲೆ ನಿಂತು ತೆಗಿ. ಹೈದರಾಬಾದ್ Sir, 1 second. ನಾನು ತಮಗೆ ಹೇಳಿದ್ದೆ, ಇದು ವಿ ವಿಲ್ ಹ್ಯಾವ್ ಗ್ರೇಡೆಡ್ ಅಪ್ರೋಚ್. ಯಾರು ಈ ಅಪರಾಧಿಗಳಿದ್ದಾರೆ, ಕಾನೂನನ್ನು ಕೈಗೆತ್ಕೊಳ್ಳೋರಿದ್ದಾರೆ, ಫಸ್ಟ್ ವಿ ವಿಲ್ ಟ್ರೈ ಟು ಪ್ರಿವೆಂಟ್ ದೆಮ್ ಫ್ರಮ್ ಕಮಿಟಿಂಗ್ ಕ್ರೈಮ್. ಹಾಗಾಗಿ ಸುಮಾರು ಈ ಪೆಟ್ಟಿ ಕೇಸಸ್ಗಳು ಮತ್ತು ನಾವು PR ಹಾಕ್ತಾಯಿದ್ದೀವಿ. ಯಾರು ಅದರ ನಂತರನೂ ಸುಧಾರಿಸ್ತಾ ಇಲ್ಲ ಅವರಿಗೆ ಎಕ್ಸ್ಟರ್ನ್ಮೆಂಟ್ಗಳನ್ನು ಮಾಡ್ತಾಯಿದ್ದೀವಿ ಮತ್ತು ಗುಂಡಾ ಆ್ಯಕ್ಟ್ಗಳಲ್ಲಿನೂ ಕೂಡ ಡಿಟೈನ್ ಮಾಡ್ತಾಯಿದ್ದೀವಿ. ಈಗ ಕಳೆದ 1.5 ತಿಂಗಳಲ್ಲಿ 2 ಜನರನ್ನು ನಾವು ಗಡೀಪಾರು ಮಾಡಿದ್ದೀವಿ. ಒಬ್ಬರು ಸಬರ್ಬನ್ ಪೊಲೀಸ್ ಸ್ಟೇಷನ್ನಿಂದ, ಇನ್ನೊಬ್ಬರು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಿಂದ ಈಗ ನಿನ್ನೆ ಬೆಂಗಳೂರು ನಗರಕ್ಕೆ ಗಡೀಪಾರು ಮಾಡಲಾಗಿದೆ. ಅದ್ರ ಬಗ್ಗೆ ತಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಮತ್ತು ಲಾಸ್ಟ್ ಇಯರ್ 3 ಗುಂಡಾ ಆ್ಯಕ್ಟ್ಗಳನ್ನು ನಾವು 3 ರೂಢಿಗತ ರೌಡಿ ಶೀಟರ್ಸ್ಗಳನ್ನು ಗುಂಡಾ ಆ್ಯಕ್ಟ್ಗಳಲ್ಲಿ ನಾವು ಡಿಟೈನ್ ಮಾಡಿದ್ವಿ. 3 ಗುಂಡಾ ಆ್ಯಕ್ಟ್ಗಳಲ್ಲಿ ಡಿಟೈನ್ ಮಾಡಿರುವ ಅಪರಾಧಿಗಳು ಅಡ್ವೈಸರಿ ಬೋರ್ಡ್, ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಅಪ್ಹೆಲ್ಡ್ ಮಾಡಿತ್ತು. ನಂತರ ಒಬ್ಬ ಡಿಟೇನಿ ಹೈಕೋರ್ಟ್ ಮೆಟ್ಟಿಲೇರಿದ್ದ, ಆದರೂ ಕೂಡ ನಮ್ಮ ಗುಂಡಾ ಆ್ಯಕ್ಟ್ಗಳನ್ನು ಆದೇಶವನ್ನು ಎತ್ತಿ ಹಿಡಿಲಿತ್ತು. ಇನ್ನೊಬ್ಬ ಆರೋಪಿ ರುಸ್ತುಮ್ ಅಂತ, ಫಸ್ಟ್ ಹೇಳಿದ್ದು ಹೈಕೋರ್ಟಲ್ಲಿ ಹೇಳಿದ್ದು ಯಶವಂತ್ ಅಂತ, ಅವನು ಆರ್ಮ್ಸ್ ಆ್ಯಕ್ಟಲ್ಲಿ ಅವನು ಕನ್ವಿಕ್ಷನು ಆಗಿತ್ತು ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಕೂಡ ಭಾಗಿದ್ದ. ಅವನು ಹೈಕೋರ್ಟ್ ಮೆಟ್ಟಿಲೇರಿದ್ದ, ಆದರೂ ಕೂಡ ನಮ್ಮ ಆದೇಶ ಎತ್ತಿ ಹಿಡಿದಿತ್ತು. ರುಸ್ತುಮ್ ಹೈಕೋರ್ಟಲ್ಲಿನೂ ಚಾಲೆಂಜ್ ಮಾಡಿದ್ದ, ಹೈಕೋರ್ಟ್ ನಮ್ಮ ಆದೇಶ ಎತ್ತಿ ಹಿಡಿದಿತ್ತು. ಇತ್ತೀಚೆಗೆ ಕಳೆದ ವಾರ ಸುಪ್ರೀಂ ಕೋರ್ಟಲ್ಲಿನೂ ಕೂಡ ಚಾಲೆಂಜ್ ಮಾಡಿದ್ದ, ಸುಪ್ರೀಂ ಕೋರ್ಟಲ್ಲಿನೂ ಕೂಡ ನಮ್ಮ ಏನು ಡಿಟೆನ್ಷನ್ ಆರ್ಡರ್ ಇದೆ ಅದು ಎತ್ತಿ ಹಿಡಿದಿದೆ. ಸೊ ಯಾರು ಎಲಿಜಿಬಲ್, ಯಾರು ಬದಲಾಗ್ತಾ ಇಲ್ಲ ಮತ್ತು ರೂಢಿಗತ ಅಪರಾಧಿಗಳಿದ್ದಾರೆ, ಗುಣಮಟ್ಟದ ಒಂದು ಪ್ರಿವೆಂಟಿವ್ ಆ್ಯಕ್ಷನ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಒಂದು ಮುಂದುವರೆದ ಭಾಗವಾಗಿ ಈಗಾಗಲೇ ಕಳೆದ 1.5 ತಿಂಗಳಲ್ಲಿ 2 ಜನ ರೂಢಿಗತ ಆಸಾಮಿಗಳನ್ನು ಈಗಾಗಲೇ ಗಡೀಪಾರು ಮಾಡಿದ್ದೀವಿ. ಕಾರ್ಯಾಚರಣೆ ಮುಂದುವರಿತಾ ಇದೆ. ಮತ್ತು ಕಳೆದ ನಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಒಂದು ಈ ರೌಡಿ ಎಲಿಮೆಂಟ್ಸ್ ಮತ್ತು ಇನ್ನೊಂದು ಹ್ಯಾಬಿಚುವಲ್ ಕ್ರಿಮಿನಲ್ಸ್ ಯಾರು ಬದಲಾವಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಕೇಕುಕದಡಿಯಲ್ಲಿ ಪ್ರಕರಣ ಮಾಡ್ತಾ ಇದ್ದೀವಿ ಅಂತ ಈಗಾಗಲೇ ಅದು ಪ್ರಕ್ರಿಯೆ ಜಾರಿ. ಸಬರ್ಬನ್ ಉಪವಿಭಾಗದ ಮತ್ತು ಸಬರ್ಬನ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮತ್ತು ಸಬ್ ಡಿವಿಷನ್ ACP ಮತ್ತು ಅವರ ಟೀಮ್
ಮಾಡಿರೋ ಒಂದು ಒಳ್ಳೆಯ ಪತ್ತೆ ಕಾರ್ಯದ ಬಗ್ಗೆ ತಮಗೆ ಹೇಳಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸಬ್ ಅರ್ಬನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಮತ್ತು ACP ಸಬ್ ಅರ್ಬನ್ ಬಸವೇಶ್ವರ್ ಹೀರಾ ಮತ್ತು ಕ್ರೈಮ್ ಟೀಮ್ 2 ಜನ ರೂಢಿಗತ ಅಪರಾಧಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರು ಬೇಸಿಕಲಿ ರೂಢಿಗತ ಬೈಕ್ ಲಿಫ್ಟರ್ಸ್, ಏನು ದ್ವಿಚಕ್ರ ವಾಹನ ಕಳ್ಳತನ ಮಾಡ್ತಾರೆ ಅಂಥ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಬ್ಬರು, ಒಬ್ಬರು ಮೊಹಮ್ಮದ್ ನಾಸೀರ್ ಅಂತ 24 ವರ್ಷ, ಇನ್ನೊಬ್ಬನು ಮೊಹಮ್ಮದ್ ಆರಿಫ್ ಅಂತ 19 ವರ್ಷ. ಇಬ್ಬರು ಇದೇ ಕಲಬುರಗಿ ನಗರದ ರೋಜಾ ಏರಿಯಾದವರಿದ್ದಾರೆ. ಮತ್ತು ಇವರ ಬಂಧನದಿಂದ ಸುಮಾರು 12.5 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಿವಿಧ 14 ದ್ವಿಚಕ್ರ ವಾಹನಗಳು ಏನು ಕಳ್ಳತನ ಆಗಿದ್ದು ಅವುಗಳನ್ನು ರಿಕವರಿ ಮಾಡಿದ್ದಾರೆ. ಈ 14 ದ್ವಿಚಕ್ರ ವಾಹನಗಳು ಏನು ಕಳ್ಳತನ ಮಾಡಿದರು, 14 ದ್ವಿಚಕ್ರ ವಾಹನಗಳು ಏನು ಕಳ್ಳತನ ಮಾಡಿದರು ಅವುಗಳ ಒಂದು ನಾವು ಬ್ರೇಕಪ್ಪನ್ನು ನೋಡಿದಾಗ ಇವರ ಒಂದು ಏನು ಜಾಲ ಇದೆ, ಆರಂಭದಲ್ಲಿ ಸ್ಥಳೀಯ ಅಪರಾಧ ಮಾಡ್ತಾಯಿದ್ರು ಕಲಬುರಗಿ ನಗರದಲ್ಲಿ, ನಂತರ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾಯಿದ್ರು, ನಂತರ ಅವರು ಅಂತರ್ಜಿಲ್ಲಾ ಆಯಿತು, ನಂತರ ಈಗ ಅಂತಾರಾಜ್ಯ ಅವರ ನೆಟ್ವರ್ಕನ್ನು ಭೇದಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇವರು ಏನು ಕಳ್ಳತನ ಮಾಡಿದರು, ಅವು ಕಳ್ಳತನ ಮಾಡಿರುವ ಪ್ರಕರಣಗಳು ಮತ್ತು ವಶಪಡಿಸ್ಕೊಂಡಿರುವ ದ್ವಿಚಕ್ರ ವಾಹನಗಳ ಒಂದು ಅಂಕಿಅಂಶಗಳನ್ನು ನಾವು ವಿಮರ್ಶೆ ಮಾಡಿದಾಗ ಇವರು ಕಲಬುರಗಿ ನಗರದಲ್ಲಿ 3 ಬೈಕ್ ಥೆಫ್ಟ್ ಮಾಡಿದ್ದಾರೆ, ಕಲಬುರಗಿ ಜಿಲ್ಲೆಯಲ್ಲಿ 2 ಬೈಕ್ ಅಫೆನ್ಸ್ ಮಾಡಿದ್ದಾರೆ, ಅದಲ್ಲದೆ ಪಕ್ಕದ ಬೀದರ್ ಜಿಲ್ಲೆಯಲ್ಲಿ 2 ಬೈಕ್ ಥೆಫ್ಟ್ ಮಾಡಿದ್ದಾರೆ. ಮತ್ತು ನಾನು ಹೇಳಿದೆ ಅಂತಾರಾಜ್ಯ ಅಂತ ಮಹಾರಾಷ್ಟ್ರದ ಸೋಲಾಪುರದಲ್ಲಿಯೂ ಕೂಡ ಒಂದು ಅಪರಾಧ ಮಾಡಿದ್ದಾರೆ. ಅಲ್ಲಿ ಫೌಜ್ದಾರ್ ಚಾವಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಅಪರಾಧ ಮಾಡಿದ್ದಾರೆ. ಅದಲ್ಲದೆ ತೆಲಂಗಾಣ ರಾಜ್ಯದ 2 ನಗರಗಳಲ್ಲಿ, ಒಂದು ಸಂಗಾರೆಡ್ಡಿಯಲ್ಲಿ 2 ಬೈಕ್ ಲಿಫ್ಟ್ ಮಾಡಿದ್ದಾರೆ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ, ಮತ್ತು ಹೈದರಾಬಾದ್ ನಗರದಲ್ಲಿ 4 ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ 4 ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಾವು ಗಮನಿಸಬೇಕಾಗಿದೆ ಏನಂತಂದರೆ, ಏನು ಇವರು ಅಪರಾಧ ಮಾಡ್ತಾಯಿದ್ರು, ಅಪರಾಧ ಮಾಡಿದ ನಂತರ ಇಮಿಡಿಯೇಟ್ ಏನು ವಿತೌಟ್ ನಂಬರ್ ಪ್ಲೇಟ್ ಮತ್ತು ವಿತೌಟ್ ಡಾಕ್ಯುಮೆಂಟ್ಸ್ ಇವುಗಳನ್ನು ತುಂಬ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾಯಿದ್ರು. ಒಂದು ಗ್ರಾಹಕರು ಮತ್ತೇನು ಈಗ ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ವೆಹಿಕಲ್ಸ್ಗಳನ್ನು ಖರೀದಿ ಮಾಡ್ತಾರೆ, ವಿತೌಟ್ ಡಾಕ್ಯುಮೆಂಟ್ಸ್ ಮತ್ತು ವಿತೌಟ್ ನಂಬರ್ ಪ್ಲೇಟ್ ಅವುಗಳನ್ನೆಲ್ಲ ಪರಿಶೀಲನೆ ಮಾಡದೆ ಅವುಗಳನ್ನು ಕಡಿಮೆ ಅವಧಿಗೆ ಕಡಿಮೆ ಬೆಲೆಗೆ ಅವರೇನಾರ ಮಾರಾಟ ಮಾಡ್ತಾಯಿದ್ರೆ ಖಂಡಿತವಾಗಲೂ ಅದರಲ್ಲಿ ಏನಾದರೂ ಸಂಶಯಾಸ್ಪದ ಇದ್ದೇ ಇರುತ್ತೆ ಅಂತ ತಾವು ಎಚ್ಚೆತ್ಕೊಳ್ಬೇಕಾಗುತ್ತೆ. ಈಗ ಇದನ್ನು ಇಲ್ಲೇನು ಕೆಲವರಿಗೆ ಮಾರಾಟ ಮಾಡಿದರು, ಎಲ್ಲರೂ ಈ ವೆಜಿಟೇಬಲ್ ಮಾರ್ಕೆಟ್ ಮಾಡೋವಂಥವ್ರು, ರೈತರು, ಅಂಥವರಿಗೆ ಇವರು ಮಾರಾಟ ಮಾಡಿರುವಂಥದ್ದಿದೆ. ಮತ್ತು ಇವರು ಅಫೆನ್ಸ್ ಮಾಡಬೇಕಾದ್ರೆ ಹೆಚ್ಚಿನದಾಗಿ ಇವಾಗ ಒಂದು ಫೇಕ್ ಡುಪ್ಲಿಕೇಟ್ ಕೀಸ್ ಇದೆ ಅವ್ರ ಹತ್ರ, ವಿವಿಧ ದ್ವಿಚಕ್ರ ವಾಹನಗಳದು, ಯಾರು ಹ್ಯಾಂಡಲ್ ಲಾಕ್ ಮಾಡಿರೋಲ್ಲ, ಅಥವಾ ಮತ್ತು ಇನ್ನೂ ಕೆಲವರು ಈ ಹಳೇದಾಗಿರೋ ವಾಹನಗಳು ಎಲ್ಲಿ ಫೇಕ್ ಕೀಗಳನ್ನು ಬಳಸ್ಕೊಂಡು ಮಾಡುವಂಥದ್ದು, ಅಂಥ ಡುಪ್ಲಿಕೇಟ್ ಕೀ ಬಂಚ್ಗಳನ್ನು ಬಳಸ್ಕೊಂಡು ಅಪರಾಧ ಮಾಡ್ತಾಯಿದ್ರು. ಈಗ ಇವರ ಜೊತೆಗೆ ಇನ್ನೊಬ್ಬ ಆರೋಪಿಯ ಬಗ್ಗೆ ಕೂಡ ನಮಗೆ ಸುಳಿವಿದೆ. ಆದಷ್ಟು ಬೇಗ ಆರೋಪಿಯನ್ನು ಕೂಡ ನಾವು ಬಂಧಿಸಲಿಕ್ಕೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದೀವಿ. ಮತ್ತು ಏನು ಈ ಒಳ್ಳೆಯ ಪತ್ತೆ ಕಾರ್ಯ ಮಾಡಿದರೆ ಎಂಟೈರ್ ತಂಡಕ್ಕೆ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಬೇಸಿಕಲಿ ಈಗೇನು ಇದರಲ್ಲಿ ಅಪರಾಧಿಗಳು ಈಗ 2 ಜನ ಇದ್ದಾರೆ, ಅದರಲ್ಲಿ ಒಬ್ಬ ಅಪರಾಧಿಗೆ ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲ, 1ನೇ ಆರೋಪಿಗೆ. 2ನೇ ಆರೋಪಿ ಏನಿದ್ದಾನೆ ಅವನಿಗೆ ಕಳೆದ ವರ್ಷ MB ನಗರ ಸ್ಟೇಷನ್ಗಳಲ್ಲಿ ವಿವಿಧ 3 ಪ್ರಕರಣಗಳಾಗಿದ್ದು ಅವನು ಮೇಲೆ ಮುಂಜಾಗ್ರತೆಗಾಗಿ ಅವನಿಗೆ MOV ಪರೇಡಲ್ಲೇ ಕೂಡ ಅಟೆಂಡ್ ಆಗಿದ್ದ. ಮತ್ತು ಅವನ ಒಬ್ಬೊಂದು ಸ್ನೇಹಿತ ಏನಿದ್ದಾನೆ, ಬೇಸಿಕಲಿ ಹೈದರಾಬಾದ್ ಮತ್ತು ಸೋಲಾಪುರ್, ಈವನ್ ಸಂಗಾರೆಡ್ಡಿ, ಅದು ನೆಟ್ವರ್ಕ್ ಎಕ್ಸ್ಟೆಂಡ್ ಆಗಲಿಕ್ಕೆ ಅವನೊಬ್ಬನು ಪರಿಚಯ ಇರೋನಿದ್ದಾನೆ. ಸೊ ಅವನು ಏನು ತಲೆ ಮಾಡಿಸ್ಕೊಂಡಿದ್ದಾನೆ ಅವನಿಗೆ ಪತ್ತೆ ಮಾಡಲಿಕ್ಕೆ ಸ್ಥಳೀಯ ಪೊಲೀಸರು ಬಲೆ ಬೀಸಿದ್ದಾರೆ. ಸಸ್ಪಿಷಿಯಸ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ 100% ಇಟ್ ಈಸ್ ಪ್ರಾಡಕ್ಟ್ ಆಫ್ ಕ್ರೈಮ್. ಏನು ಅಪರಾಧದಲ್ಲಿ ಅಥವಾ ಅಪರಾಧಿಗಳಿಂದ ಕಳುವಾಗಿರುವಂಥ ವಾಹನ ಇರಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಅಂಥದ್ದು ಯಾರಾದರೂ ಮಾರಲಿಕ್ಕೆ ಬಂದರೂ ಕೂಡ ತಿಳಿಸಿ. ಮತ್ತು ಈ ಕೆಲವು ಕಡೆ ಈ ಗುಜರಿ ಅಂಗಡಿಗಳಲ್ಲೂ ಅವುಗಳನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿನೂ ಕೂಡ ನಮ್ಮವರಿಗೆ ವಾಚ್ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದ್ದೀವಿ.
ದುಂದು ವೆಚ್ಚಕ್ಕಾಗಿಯೇ ಮಾಡ್ತಾ ಇದ್ದಾರೆ. ಬೇಸಿಕಲಿ ದಿನನಿತ್ಯದ ಏನು ಒಂದು ಖರ್ಚಾಗುತ್ತೆ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆ ರೀತಿ ಸ್ಪೆಸಿಫಿಕ್ ಆಗಿ ಯಾವುದೂ ಇಲ್ಲ. ಹೇಳಿ. ನಗರದ ಹೊರವಲಯ ಮತ್ತು ಜಿಲ್ಲೆಯಲ್ಲಿದ್ದವರು ಇದ್ದಾರೆ. ಹೆಚ್ಚಿನದಾಗಿ ಗ್ರಾಮೀಣ ಭಾಗದಲ್ಲಿ ಬಳಸ್ತಾ ಇದ್ದಾರೆ. ಹೊಲಕ್ಕೆ ಹೋಗ್ಲಿಕ್ಕೆ, ತೋಟಕ್ಕೆ ಹೋಗ್ಲಿಕ್ಕೆ ಅಂತಲ್ಲೆಲ್ಲ. ಯಾವುದ್ರಿ? ಈಗ ಏನಾಗುತ್ತೆ, ಈಗ ನೀವು ಖರೀದಿ ಮಾಡಬೇಕಾದ್ರೆ ಏನು ಇಂಜಿನ್ ನಂಬರ್ ಇದೆ, ಚಾಸಿಸ್ ನಂಬರ್ ಇದೆ, ನಂಬರ್ ಪ್ಲೇಟ್ ಇದೆ, ಮತ್ತು ಅದರ ಡಾಕ್ಯುಮೆಂಟ್ಸ್ಗಳು ಕೇಳ್ಬೋದು, ಇನ್ಶೂರೆನ್ಸ್ ಇದೆ ಎಲ್ಲ ಕೇಳ್ಬೋದು. ಬೇಸಿಕ್ ಪ್ರಿಕಾಷನ್ಸ್ ತೊಗೊಂಡ್ರೆ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. अतराफ टीवी, हर बात सच के साथ। इस न्यूज को स्पॉन्सर किया है स्टैंडर्ड जिम। गुलबर्गा शहर में पहली मर्तबा तमाम जदीद इक्विपमेंट्स के साथ, तमाम सहूलतों के साथ मौजूद स्टैंडर्ड जिम। स्टैंडर्ड जिम में मेंबरशिप लेकर अपनी सेहत को तंदुरुस्ती अता कीजिए। स्टैंडर्ड जिम में लेडीज और जेंट्स दोनों के लिए अलग अलग औकात में जिम ट्रेनिंग दी जाती है। बेहतरीन क्वालिफाइड जिम ट्रेनर्स के साथ अपनी सेहत को तंदुरुस्ती में तब्दील कीजिए। आपकी तंदुरुस्ती का खास ख्याल रखते हुए स्टैंडर्ड जिम की खास पेशकश आपके लिए लाए हैं सोना स्टीम बाथ। तफसीली मालूमात के लिए इस एड्रेस पे राब्ता करें। स्टैंडर्ड जिम, अपोजिट कन्नड़ा भवन, स्टेशन मेन रोड, गुलबर्गा। कॉन्टैक्ट डिटेल्स 9916978635 7259428212। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Address Birnakapo near Gaushavali Dargah, KGF, Karnataka. Contact details 9483444290 9480107826.